ಬಹಳಷ್ಟು ಜನರಿಗೆ ಅವ್ರನ್ನ ಪ್ರೀತಿಯನ್ನ ವ್ಯಕ್ತಪಡಿಸುವಂತ ದಿನ ಇಟ್ಸ್ ಅ ವ್ಯಾಲೆಂಟೈನ್ಸ್ ಡೇ. ಅಫ್ಕೋರ್ಸ್ ಕೆಲವರೆಲ್ಲ ಹೇಳ್ತಾರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಸರ್, ವ್ಯಾಲೆಂಟೈನ್ಸ್ ಡೇ ಎಲ್ಲ ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಅದು ಅವರವರ ಒಂದು ಒಪಿನಿಯನ್ಗೆ ಬಿಟ್ಟಿರುವಂಥದ್ದು. ಬಟ್ ಈ ಒಂದು ವ್ಯಾಲೆಂಟೈನ್ಸ್ ಡೇನ ನೀವು ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ಗೆ ನೀವು ಐ ಲವ್ ಯು ಅಂತ ಹೇಳ್ತಾ ಇದ್ದೀರಲ್ಲೋ ಗೊತ್ತಿಲ್ಲ, ಅಥವಾ ನೀವು ಮದುವೆ ಆಗಿದ್ರೆ ನಿಮ್ಮ ಹಸ್ಬೆಂಡ್ಗೆ ಅಥವಾ ವೈಫ್ಗೆ ಇದನ್ನ ಐ ಲವ್ ಯು ಅಂತ ಹೇಳ್ತಾ ಇದ್ದೀರಲ್ಲೋ ಗೊತ್ತಿಲ್ಲ. ಬಟ್ ಇವತ್ತೊಂದು ಸ್ಪೆಷಲ್ ಆಗಿ ನಾವೆಲ್ಲರೂ ದ ಸ್ಪೆಷಲ್ ಪರ್ಸನ್ ಇನ್ ಅವರ್ ಲೈಫ್, ಅಥವಾ ಸ್ಪೆಷಲ್ ಏನೋ ಅದು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ವಿ ಕಾಂಟ್ ಕ್ಯಾಟಗರೈಸ್ ದಟ್ ಪರ್ಸನ್. ಬಟ್ ಟುಡೇ ವಿ ಆಲ್ ಮಸ್ಟ್ ಸೇ, ಬಿಕಾಸ್ ಆನ್ ದ ಸ್ಪೆಷಲ್ ಡೇ, ಅಟ್ಲೀಸ್ಟ್ ನಾವು ಇದನ್ನು ಡೈಲಿ ಹೇಳ್ಬೇಕು, ಬಟ್ ಆನ್ ದ ಸ್ಪೆಷಲ್ ಒಕೇಶನ್ ವ್ಯಾಲೆಂಟೈನ್ಸ್ ಡೇ ನಾವೆಲ್ಲರೂ ಐ ಲವ್ ಯು ಮನಿ ಅಂತ ಹೇಳಲೇಬೇಕು. ಈ ಒಂದು ಸ್ಪೆಷಲ್ ನಾವೇನು ಇವತ್ತೇನು ಇದು ಮಾಡ್ತಾ ಇದ್ದೀವಿ, ಇವೆಂಟ್ನ ಮಾಡ್ತಾ ಇದ್ದೀವಿ, ಇದ್ರದ್ದು ಒಂದು ವಿಶೇಷತೆ ಏನಂದ್ರೆ ಸ್ಪೆಷಲಿ ವಿ ಡೂ ಆರ್ಗನೈಸ್ ಫಾರ್ ದಿ ಕಪಲ್ಸ್. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ರೀಸೆಂಟ್ಲಿ ಸರ್ವೆ ಮಾಡಿದ್ರು. ಈ ಸರ್ವೆನಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಸುಮಾರು ಒಂದು 100 ಕಪಲ್ಸ್ಗಳಿಗೆ ಹೋಗ್ಬಿಟ್ಟು ಮಾತಾಡಿದಾಗ ಒಂದು ಸರ್ಪ್ರೈಸಿಂಗ್ ಡೇಟಾ ಸಿಕ್ತು ಅವ್ರಿಗೆ. ಏನಪ್ಪಾ ಅಂತಂದ್ರೆ ಈ 100 ಕಪಲ್ಸ್ ಅಲ್ಲಿ ಬರೀ 20% ಕಪಲ್ಸ್ ಅವರು ಅವರ ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಮ್ಯಾಟರ್ಸ್ಗಳನ್ನ ಪೀಸ್ಫುಲ್ ಆಗಿ ಡಿಸ್ಕಷನ್ ಮಾಡ್ತಾರಂತ. ರಿಮೈನಿಂಗ್ 80% ಜನರಲ್ಲಿ ಸುಮಾರು 20 to 30% ಪೀಪಲ್ ಒಪಿನಿಯನ್ ಅಂದ್ರೆ ಫೈನಾನ್ಷಿಯಲ್ ಮ್ಯಾಟರ್ ಶುರು ಮಾಡಿದ ತಕ್ಷಣನೇ ನಮ್ಮಿಬ್ಬರಲ್ಲಿ ಜಗಳ ಶುರು ಆಗುತ್ತೆ ಅಂತ. ಇನ್ನೂ ಉಳಿದವರು ಏನಂತ ಇದಾರೆ ಅಂದ್ರೆ ಆ ವಿಷಯನ ತೆಗೆಯೋದೇ ಇಲ್ಲ ಸರ್, ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಲೈಫು, ನಮ್ಮ ಸಂಸಾರ ಚೆನ್ನಾಗಿ ನಡೀತಾ ಇರೋದು ಆ ಹಣದಿಂದನೇ. ಬಟ್ ಅದೇ ಹಣದ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ ಬಂದಾಗ ವಿ ಆರ್ ನಾಟ್ ವೆರಿ ಕಂಫರ್ಟೇಬಲ್. ಹೊಸ ಒಂದು ವರ್ಡ್ ನಾನು ನಿನ್ನೆ ಹುಡುಕ್ತಾ ಇದ್ದೆ, ಸುಮ್ಮನೆ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸಿಕ್ಕಿರೋದೇನಪ್ಪ ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫೈನಾನ್ಷಿಯಲ್ ಅಬ್ಯೂಸ್ ಅಂತೆ. ದಟ್ ಈಸ್ ಸಮಥಿಂಗ್ ಸರ್ಪ್ರೈಸ್. ಯಾಕಂದ್ರೆ ಹಣ ಅನ್ನೋದು ಸಚ್ ಅ ವಂಡರ್ಫುಲ್ ಪಾಸಿಟಿವ್ ಎನರ್ಜಿ. ಅದನ್ನ ನಾವು ಇವತ್ತು ಯಾವ ಲೆವೆಲ್ಗೆ ಹೋಗಿ ತಂದು ನಿಲ್ಬಿಟ್ಟಿದ್ವಿ ಅಂದ್ರೆ ಅದೇ ನಮ್ಮ ಕಲಹಕ್ಕೆ, ನಮ್ಮ ಮ್ಯಾರಿಡ್ ಲೈಫ್ಗೆ ಒಂದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದರಿಂದ ಅರ್ಥ ಏನಾಗುತ್ತಪ್ಪ ಅಂತಂದ್ರೆ ಇವತ್ತು ನಮ್ಮ ಲೈಫಲ್ಲಿ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಮನಿ ಈಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ಅವರ್ ಲೈಫ್. ಹಾಗಾಗಿ ಇವತ್ತು ಟಾಪಿಕ್ ಬಂದ್ಬಿಟ್ಟು ಸೂಪರ್ ಡೂಪರ್ ಟಾಪಿಕ್ ಬಂದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಟೆಲ್. ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಕಪಲ್ಸ್ ಆರ್ ಅಟೆಂಡಿಂಗ್ ಮಾಡ್ತಾ ಇದ್ರ ಅಂತ ಅನ್ಕೊಂತಾ ಇದೀನಿ. ಐ ಹೋಪ್ ಆಲ್ ದ ಕಪಲ್ಸ್ ಆರ್ ಅಟೆಂಡಿಂಗ್ ಟುಗೆದರ್. ಸೊ ಯು ಹ್ಯಾವ್ ಟು ಟೆಲ್ ಈಚ್ ಅದರ್, ಹನಿ ಲೆಟ್ಸ್ ಟಾಕ್ ಅಬೌಟ್ ಮನಿ, ರೈಟ್? So again, welcome to the wonderful session 13 February 2022ಗೆ ಈ ಒಂದು ಸ್ಪೆಷಲ್ ಸೆಷನ್ ಸ್ಪೆಷಲಿ ನಾನು ಆಸ್ ಎ ಕಪಲ್ಗೆ ಇದನ್ನ ಮಾಡಕ್ ಹೋಗ್ತಾ ಇದ್ದೀನಿ. ಬಹಳಷ್ಟು ಜನಕ್ಕೆ ನಾನು ವರ್ಕ್ಶಾಪ್ ಅಲ್ಲೂ ಸುಮಾರು ಸರಿ ಎಕ್ಸಾಂಪಲ್ ಹೇಳಿದ್ದೀನಿ. ಹಣ ಅಂದ ತಕ್ಷಣನೇ ಬಹಳಷ್ಟು ಜನರ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಏನ್ ಥಾಟ್ಸ್ ಬರುತ್ತೆ? ಬಹಳಷ್ಟು ಜನರಲ್ಲಿ ಹಣ ಅಂದ ತಕ್ಷಣನೇ ಕೆಲವೊಂದು ನೆಗೆಟಿವ್ ಥಾಟ್ಸ್ಗಳು ಮೈಂಡಲ್ಲಿ ಬರೋದು ನೋಡಿದ್ವಿ ನಾವು, ಕರೆಕ್ಟ್ ಅಲ್ವಾ? ಏನೇನು ಎಕ್ಸಾಂಪಲ್, ಲೆಟ್ ಅಸ್ ಸಿ ದಟ್. ಏನೇನು ನಾರ್ಮಲಿ ನಮ್ಮ ಮೈಂಡಲ್ಲಿ ಏನೇನು ಥಾಟ್ಸ್ಗಳು ನಮ್ಮಲ್ಲಿ ಟ್ರಿಗರ್ ಆಗುತ್ತೆ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಸೊ ಲೆಟ್ ಅಸ್ ಲರ್ನ್ ವಿತ್ ಅವರ್ ಸ್ಕ್ರೀನ್. ದಟ್ಸ್ ಅ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಹಣ ಅಂದ ತಕ್ಷಣ ನಮಗೆ ಬರುವಂತ ಒಂದು ಮೋಸ್ಟ್ ಕಾಮನ್ ಥಾಟ್ಸ್ಗಳೇನಪ್ಪ ಅಂದ್ರೆ ಬಹಳಷ್ಟು ಜನರಿಗೆ ಬರುವಂತ ಥಾಟ್ಸ್ಗಳಲ್ಲಿ ಒಂದು ಕಾಮನ್ ಥಾಟ್ಸ್ ಬಂದ್ಬಿಟ್ಟು ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ಕಾಮನ್ ಆಗಿ ಎಲ್ಲರೂ ನಾವು ಹೇಳ್ತಾ ಇರ್ತೀವಿ, ರೈಟ್? ಮನಿ ಇಸ್ ನಾಟ್ ಎವ್ರಿಥಿಂಗ್, ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ಇನ್ನೂ ಕೆಲವ್ರಿಗೆ ಏನ್ ಮಾಡುತ್ತೆ, ಮನಿ ಇಸ್ ನಾಟ್ ಎವ್ರಿಥಿಂಗ್, ದುಡ್ಡೇ ಎಲ್ಲ ಅಲ್ಲಪ್ಪ ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲವ್ರ ಮೈಂಡಲ್ಲಿ ಏನ್ ಬರುತ್ತೆ, ಮನಿ ಕಾಂಟ್ ಬೈ ಹ್ಯಾಪಿನೆಸ್. ಯೋಚನೆ ಮಾಡಿ, ಈ ಎಲ್ಲಾ ಥಾಟ್ಸ್ಗಳು ನಮ್ಗೆ ಎಲ್ಲಿಂದ ಬಂದಿದೆ? ನಮ್ಮ ಜೀವನದಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದ? ಖಂಡಿತ ಅಲ್ಲ. ಬಹಳಷ್ಟು ಜನರಿಗೆ ಈ ಥಾಟ್ಸ್ ಎಲ್ಲಿಂದ ಬಂದಿದೆ ಅಂತಂದ್ರೆ ಅವರ ಒಂದು ಚೈಲ್ಡ್ಹುಡ್ ಇಂದ, ಅವರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಅವರು ಚೈಲ್ಡ್ಹುಡ್ ಅಲ್ಲಿ ಏನೇನು ತಗೊಂಡ್ ಬಂದಿದ್ದಾರೆ ಅದರಿಂದ ಕ್ರಿಯೇಟ್ ಆಗಿರುವಂತ ಥಾಟ್ಸ್ಗಳು. ಅದು ನೋಡೋದ್ರಿಂದ, ಕೇಳೋದ್ರಿಂದ ಅಥವಾ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಗಳಿಂದ ಬಂದಿದೆ. ಸೊ ನಾರ್ಮಲಿ ಯಾಕೆ ಕಪಲ್ಗಳಲ್ಲಿ ಹಣ ಬಂದ ತಕ್ಷಣ ಒಂದು ಇರ್ಸು ಮುರ್ಸು ಸ್ಟಾರ್ಟ್ ಆಗುತ್ತೆ, ಯಾಕೆ ಲಾಟ್ ಆಫ್ ಅವರ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತಂದ್ರೆ ಹಸ್ಬೆಂಡ್ ಅಂಡ್ ವೈಫ್
ಅವರಿಬ್ರು ಅವ್ರದ್ದೇ ಆದಂತ ಒಂದು ಡಿಫ್ರೆಂಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಸೊ ವೆನ್ ದೇ ಕಮ್ ವಿತ್ ಅ ಡಿಫ್ರೆಂಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಆಟೋಮೆಟಿಕ್ಲಿ ಏನಾಗುತ್ತೆ ಅಂತಂದ್ರೆ ಅವರ ಒಂದು ಅಪ್ಬ್ರಿಂಗಿಂಗ್ ಅಲ್ಲಿ ಕೆಲವೊಂದು ಫ್ಯಾಮಿಲಿಗಳಲ್ಲಿ ದುಡ್ಡು ಅನ್ನೋದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಅವ್ರು ಯಾವುದೇ ಕಾಲಕ್ಕೂ ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಅದನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಇನ್ನೊಂದ್ ಕಡೆ ಹಣದ ಬಗ್ಗೆ ವ್ಯಾಲ್ಯೂನೇ ಇರಲ್ಲ. ದೇ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ವೆನ್ ಬೋತ್ ದ ಬಾಯ್ ಅಂಡ್ ಗರ್ಲ್ ಗೆಟ್ ಮ್ಯಾರಿಡ್, ದ ಒನ್ ಕಾಮನ್ ಥಿಂಗ್ ಐ ಹ್ಯಾವ್ ಸೀನ್ ಇನ್ ದ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಇಸ್ they come from a different families, wife going keep spending money, husband keep talking about savings, mismatch ಆಗುತ್ತೆ. ಇನ್ನೂ ಕೆಲವೊಂದು ನಾನು ಲಾಸ್ಟ್ 18 years ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ದೀನಿ, ಕೆಲವೊಂದು ಕಪಲ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಎಂಟೈರ್ ಫೈನಾನ್ಷಿಯಲ್ ಡಿಸಿಷನ್ಸ್ ಹಸ್ಬೆಂಡ್ ತಗೊಂತಾ ಇದ್ದಾರೆ, ವೈಫ್ ಯಾವುದೇ ತರ ಇನ್ವಾಲ್ವ್ಮೆಂಟ್ ಇರಲ್ಲ. ಅಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುವಂತ ಚಾನ್ಸಸ್ ಇರುತ್ತೆ. ಎಷ್ಟೊಂದ್ ಕಡೆ ಹಸ್ಬೆಂಡ್ ಇದ್ದವರು ವೈಫ್ಗೆ ಯಾವುದೇ ಒಂದು ಫೈನಾನ್ಷಿಯಲ್ ಮ್ಯಾಟರ್ಗಳನ್ನ ಡಿಸ್ಕ್ಲೋಸ್ ಮಾಡಿರಲ್ಲ. ಇದೆಲ್ಲ ಮೊದಲ ಫ್ಯಾಮಿಲಿಗಳಲ್ಲಿ ಒಂಥರ ನಡೀತಾ ಇತ್ತು. ಯಾಕಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಒಬ್ರು ಇರ್ತಾ ಇದ್ರು, ಎಲ್ಲಾ ಫೈನಾನ್ಷಿಯಲ್ ಮ್ಯಾಟರ್ ಅವ್ರು ನೋಡ್ಕೊಂತ ಇದ್ರು, ಉಳಿದವರೆಲ್ಲರೂ ಅವ್ರ ಅಂಡರ್ ಗೈಡೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ವೆರಿ ಜೆನ್ಯೂನ್ ಆಗಿ ಅವರೆಲ್ಲರೂ ಅದನ್ನ ಪಾಲನೆ ಮಾಡ್ತಾ ಇದ್ರು. ಇವತ್ತೇನಾಗಿದೆ, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಹೋಗ್ಬಿಟ್ಟಿದೆ. ಸೊ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಹೋಗಿರೋದ್ರಿಂದ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬಂದಿದೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಏನು, ಹಸ್ಬೆಂಡ್ ವೈಫು ಮತ್ತೆ ಮಗು, ಅಥವಾ ಬಹಳ ಆದ್ರೆ ಇಬ್ರು ಮಕ್ಕಳು. ಸೊ ಇಂಥ ಒಂದು ಫ್ಯಾಮಿಲಿನಲ್ಲಿ ಒನ್ ಪರ್ಸನ್ ಅರ್ನಿಂಗ್ ಅಂಡ್ ಹಿ ಈಸ್ ಕಂಪ್ಲೀಟ್ಲಿ ಹ್ಯಾವಿಂಗ್ ದ ಡೀಟೇಲ್ಸ್ ಅಬೌಟ್ ಫೈನಾನ್ಸ್, ಬಟ್ ವೈಫ್ ಇಸ್ ನಾಟ್ ಅವೇರ್ ಅಬೌಟ್ ದಟ್, ದೇರ್ ಈಸ್ ಅ ಚಾನ್ಸಸ್ ದಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುವಂಥದ್ದಿದೆ. ರೈಟ್. ಇನ್ನೂ ಕೆಲವೊಂದು ಫ್ಯಾಮಿಲಿಗಳಲ್ಲಿ ನೋಡಿದ್ದೀನಿ, ಹಸ್ಬೆಂಡ್ ವೈಫ್ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೇನಪ್ಪಾ ಅಂತಂದ್ರೆ ಹಸ್ಬೆಂಡ್ ಮಾಡೋದು ಸ್ಪೆಂಡ್ ಮಾಡೋದು ವೈಫ್ಗೆ ಇಷ್ಟ ಆಗಲ್ಲ, ವೈಫ್ ಸ್ಪೆಂಡ್ ಮಾಡೋದು ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಸೊ ಅಲ್ಲಿ ಏನು ಬರುತ್ತೆ ಒಂದ್ ಕಡೆ ಕನ್ಕ್ಲೂಷನ್ ಅಂದ್ರೆ, ನಿನ್ ದುಡ್ಡು ನಿಂದು, ನನ್ ದುಡ್ಡು ನಂದು ಅಂತ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಲೈಫಲ್ಲಿ ಎಷ್ಟೊಂದು ಫೈನಾನ್ಷಿಯಲ್ ಡಿಸಿಷನ್ಸ್ಗಳು ನಾವು ಕಂಬೈನ್ ಆಗಿ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮನೆ ಕಟ್ಟಿಸುವಂಥದ್ದು ಇಟ್ಸ್ ಅ ಟುಗೆದರ್ ಆಗಿ ತಗೊಳ್ಳುವಂಥ ಡಿಸಿಷನ್, ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದು ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುವಂಥದ್ದಿದೆ. ಇನ್ನೂ ಕೆಲವೊಂದು ಫ್ಯಾಮಿಲಿಗಳಲ್ಲಿ ನೋಡಿದ್ದೀನಿ, ಮಕ್ಕಳು ಎಜುಕೇಷನ್ಗೆ ಅಗೇನ್ ದೇ ಹ್ಯಾವ್ ಟು ಟೇಕ್ ಕಂಬೈನ್ ಡಿಸಿಷನ್, ಅಗೇನ್ ಲಾಟ್ ಆಫ್ ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಇನ್ನೂ ಫ್ಯಾಮಿಲಿಗಳಲ್ಲಿ ರಿಟೈರ್ಮೆಂಟ್ ಬಗ್ಗೆ ಮಾತಾಡಬೇಕು, ಅಗೇನ್ ಕಂಬೈನ್ ಆಗಿ ಡಿಸಿಷನ್ ತಗೊಳ್ಬೇಕು, ಬಟ್ ಅಗೇನ್ ಯುವರ್ ಇನ್ಕಮ್ ಇಸ್ ಇನ್ಕಮ್, ಮೈ ಇನ್ಕಮ್ ಇಸ್ ಮೈ ಇನ್ಕಮ್ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಒಂದು ದೊಡ್ಡ ಚಾಲೆಂಜ್ ಪಾರ್ಟ್ ನಾನು ಹೇಳ್ತೀನಿ ನಿಮ್ಗೆ ಎಲ್ರಿಗೂ. ಸಪೋಸ್ ಫ್ಯಾಮಿಲಿಗಳಲ್ಲಿ ವೈಫ್ ಸೈಡ್ ಪೇರೆಂಟ್ಸ್ಗೆ ಯಾವ್ದಾದ್ರು ಒಂದು ಹೆಲ್ತ್ ಇಶ್ಯೂ ಬಂತು, ದುಡ್ಡು ಸ್ಪೆಂಡ್ ಮಾಡಬೇಕು ಅಂತ ಟೈಮಲ್ಲಿ ಬಹಳಷ್ಟು ಕಡೆ ನಾನು ನೋಡಿದ್ದೀನಿ, ಹಸ್ಬೆಂಡ್ ರೇಸ್ ಅನ್ ಇಶ್ಯೂ ಆನ್ ದ್ಯಾಟ್, ಹಿ ಕ್ವೆಶ್ಚನ್ ದ್ಯಾಟ್. ಸಿಮಿಲರ್ ವೇ, ಹಸ್ಬೆಂಡ್ ಕೆಡ್ ರಿಲೇಷನ್ ಅಥವಾ ತಂದೆ ತಾಯಿಗಳು ಹುಷಾರಿಲ್ದಾಗ ಖರ್ಚು ಮಾಡುವಂತ ಪರಿಸ್ಥಿತಿ ಬರುತ್ತೆ, ಆವಾಗ ವೈಫ್ ವಿಲ್ ರೇಸ್ ಅನ್ ಇಶ್ಯೂ. ಸೊ ಇದು ಯಾವಾಗ ಇದು ಕ್ರಿಯೇಟ್ ಆಗುತ್ತಂದ್ರೆ, ಫೈನಾನ್ಷಿಯಲಿ ನಾವಿಬ್ರು ಅಥವಾ ಹಸ್ಬೆಂಡ್ ವೈಫ್ ಆಗಿರೋರು ಯಾವಾಗ ಒಂದು ಹೊಂದಾಣಿಕೆ ಇರಲ್ಲ, ಈ ತರ ಡಿಸ್ಟರ್ಬೆನ್ಸ್ ಬರುವಂತ ಚಾನ್ಸಸ್ ಇದೆ. ಸೊ ಇವತ್ತು ನಾವ್ ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಯಾವುದೇ ಒಂದು ಫೈನಾನ್ಷಿಯಲ್ ಸಕ್ಸಸ್ ಅನ್ನೋದು ಯಾವ ತರ ಇದೆ ಅಂದ್ರೆ, ನಾವು ಜೊತೆಯಾಗಿ ಕಂಬೈನ್ಡ್ ಆಗಿ ಟುಗೆದರ್ ಆಗಿ ಕೆಲವೊಂದು ಡಿಸ್ಕಷನ್ಸ್ ನ ಮಾಡಿ, ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಾ ಇಲ್ವಾ, ವಿ ಕ್ಯಾನ್ ಆಲ್ವೇಸ್ ಗೋ ಟು ಅವರ್ ಫೈನಾನ್ಷಿಯಲ್ ಅಡ್ವೈಸರ್, ಫೈನಾನ್ಷಿಯಲ್ ಡಾಕ್ಟರ್, ಅವ್ರ ಮುಂದೆ ಕೂತ್ಕೊಂಡು ಡಿಸ್ಕಷನ್ ಮಾಡೋಕ್ಕೂ ಪಾಸಿಬಲ್ ಇದೆ. ಸೊ ಹಾಗಾಗಿ ಈ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಗಳಿಗೆ ಒಂದೇ ಒಂದು ಕಾಮನ್ ಥಿಂಗ್ ಏನಪ್ಪಾ ಅಂದ್ರೆ, ಓನ್ಲಿ ವಿ ಶುಡ್ ಸಿಟ್ ಟುಗೆದರ್ ಅಂಡ್ ಡಿಸ್ಕಸ್, ದಟ್ಸ್ ದ ಓನ್ಲಿ ವೇ. ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ನಮ್ಮ ಲಿಮಿಟೇಷನ್ಸ್ ಏನಿದೆ, ನಮ್ಮ ಫೈನಾನ್ಷಿಯಲ್ ನಾಲೆಜ್ ಏನಿದೆ ಅನ್ನೋದನ್ನ ತಿಳ್ಕೊಂಡು, ನಮ್ಮ ಹತ್ರ ನಾಲೆಜ್ ಇಲ್ವಾ, ವಿ ಕ್ಯಾನ್ ಆಲ್ವೇಸ್ ಟೇಕ್ ಅ ಕನ್ಸಲ್ಟೇಷನ್ಸ್, ಕೌನ್ಸಿಲಿಂಗ್, ಅಂಡ್ ಯು ಕ್ಯಾನ್ ಕಮ್ ಟುಗೆದರ್ ಫಾರ್ ದ ಒಂದು ಕಾಮನ್ ಗೋಲ್ಸ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇವತ್ತಿಂದ ನಾವೆಲ್ಲ ಏನ್ ಮಾಡೋಣ ಅಂತಂದ್ರೆ, ಈ ಒಂದು ಸ್ಪೆಷಲ್ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ನಾವು ಎಮೋಷನಲಿ ವಿ ಹ್ಯಾವ್ ಕನೆಕ್ಟೆಡ್ ಈಚ್ ಅದರ್, ಬಟ್ ಫೈನಾನ್ಷಿಯಲಿ ನಾವು ಕನೆಕ್ಟ್ ಆಗಲೇಬೇಕು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಕ್ಸಸ್ಫುಲ್ ಮ್ಯಾರಿಡ್ ಲೈಫ್. ಎಮೋಷನಲಿ ಮಾತ್ರ ಕನೆಕ್ಟ್ ಆಗಿ ಫೈನಾನ್ಷಿಯಲಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಇಟ್ ವಿಲ್ ನಾಟ್ ಲಾಸ್ಟ್ ಲಾಂಗರ್. ಬಹಳಷ್ಟು ಮದುವೆಗಳು ಇವತ್ತು ಬ್ರೇಕಪ್ ಆಗ್ತಾ ಇರೋದು ಮೇನ್ ರೀಸನ್, ಆಸ್ ಪರ್ ದ ಸರ್ವೆ ಅಗೇನ್ ಸೇಯಿಂಗ್ ದಟ್ US ಅಲ್ಲಿ 80% ಮ್ಯಾರೇಜಸ್ ಆರ್ ಕೋರ್ಟ್ ಅಲ್ಲಿ ಡಿವೋರ್ಸ್ಗೆ ಹೋಗ್ತಾ ಇರೋದು ಫೈನಾನ್ಷಿಯಲ್ ರೀಸನ್ಸ್ ಇಂದ. ಆಲ್ರೆಡಿ ಇಂಡಿಯಾದಲ್ಲಿ ಇದು 50% ಬಂದಾಗಿದೆ. ಒಂದ್ ಕಡೆ ಮಹಿಳೆ ಈಕ್ವಲ್ ಆಗಿ ಎಜುಕೇಶನ್ ತೆಗೆದುಕೊಂಡು ಕೆರಿಯರ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಅದೇ ತರ ಇನ್ನೊಂದು ಕಡೆ ಏನ್ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಅಂದ್ರೆ, ಬಿಕಾಸ್ ಆಫ್ ಕಾಮನ್ ಆಗಿ ನಾವು ಯೋಚನೆ ಮಾಡಕ್ ಆಗದೆ ಇರೋದ್ರಿಂದ, ನಾವಿಬ್ರು ಒಂದು ಡಿಸಿಷನ್ ತಗೊಳಕ್ ಆಗದೆ ಇರೋದ್ರಿಂದ, ಇಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಕನ್ಫ್ಯೂಷನ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್.
ಸೊ ಹಾಗಾಗಿ ಇವತ್ತಿನ ಸೆಷನ್ ನೋಡೋಣ, ಏನೊಂದು ಕಾಮನ್ ನಾಲೆಜ್ನ ನಿಮ್ಮಿಬ್ಬರಿಗೂ ಕೊಡೋಕ್ಕಾಗತ್ತೆ ಹಸ್ಬೆಂಡ್ ವೈಫ್ಗೆ. ಆ್ಯಂಡ್ ಇದರಿಂದ ಮುಂದಿನ ದಿನಗಳಲ್ಲಿ ನಾವು ಹೇಗೆ ಒಂದು ಜೊತೆಯಾಗಿ ನಾವು ಸ್ಟೆಪ್ಸ್ಗಳನ್ನ ಮುಂದೆ ಇಡೋಕ್ಕಾಗತ್ತೆ, ಹೇಗೆ ನಾವು ಈ ಒಂದು ಜರ್ನಿನ ಒಂದು ಸಕ್ಸಸ್ಫುಲ್ ಕಡೆ ತೆಗೆದುಕೊಂಡು ಹೋಗೋಕ್ಕೆ ಅನ್ನೋದ್ರ ಬಗ್ಗೆ ನೋಡೋಣ. ರೈಟ್. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.